ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆದಂಥ ಕಾಲದಲ್ಲಿ ಅದರ ಹಿಂದೆ ಚುನಾವಣೆ ಪ್ರಣಾಳಿಕೆಯಲ್ಲಿ 5 kg ನಾವು ಅಕ್ಕಿ ಕೊಡ್ತೀವಿ, ಒಟ್ಟಾರೆ 10 kg ಕೊಡ್ತೀವಿ ಅಂತ ಘೋಷಣೆ ಮಾಡಿದರು. ಆ ಘೋಷಣೆ ಪ್ರಕಾರ ನಾವು ಅವರ ಅಧಿಕಾರ ತೆಗೆದುಕೊಂಡ ಮೊಟ್ಟ ಮೊದಲನೇ ದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಯಿತು, 5 kg ರಾಜ್ಯ ಸರ್ಕಾರದಿಂದ ಅಕ್ಕಿ ಕೊಡೋದಂತ. ಅದನ್ನು ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಅಕ್ಕಿ ಕೊಡದಂಥ ಕಾಲದಲ್ಲಿ ಹಣವನ್ನು ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ DBT ಅವರವರ ಅಕೌಂಟಿಗೆ ಮಾಡಿದ್ವಿ. 4.5 ಕೋಟಿ ಜನಕ್ಕೆ 1,26,28 ಲಕ್ಷ ಕಾರ್ಡ್ಗೆ ಕೊಟ್ಟಿದ್ದೀವಿ. ಅದಲ್ಲದೆ ಮತ್ತೆ ಅವ್ರು ಅಕ್ಕಿ ಕೊಡ್ತೀವಿ ಅಂದಾಗ ಮತ್ತೆ 10 kg ಅಕ್ಕಿಯನ್ನು ಕೊಡೋದಂತ ಮಾಡ್ಕೊಂಡು ಬರ್ತಾಯಿದ್ವಿ. ಈಗ ಇದರ ಬಗ್ಗೆ ಏನು ಅಕ್ಕಿಯನ್ನು ರಾಗಿಯನ್ನು ಕೊಡುವಂಥದ್ರಲ್ಲಿ ಬಹಳ ಕ್ರಮಬದ್ಧವಾಗಿ ಮಾಡ್ಕೊಂಬಂದಿದ್ದೀವಿ. ಗುಣಮಟ್ಟದ ಕಾಪಾಡಿದ್ದೀವಿ. ರಾಗಿಯನ್ನು ಶುದ್ಧೀಕರಣ ಮಾಡಿ ಕ್ಲೀನ್ ಮಾಡಿ ಕೊಡುವಂಥದ್ದನ್ನು ಮಾಡಿದ್ದೀವಿ. ಅಕ್ಕಿ ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು ಅದನ್ನು ಕೂಡ ಕೊಟ್ಕೊಂಡ್ಬಂದಿದ್ದೀವಿ. ಮಾನ್ಯ ಅಧ್ಯಕ್ಷರು ಕೆಲವು ವಿಷಯಗಳನ್ನು ನಮಗೆ ಗಂಭೀರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಅವರು ಮಾತಾಡಿದ ಮೇಲೆ ನಾನು ಕೆಲವು ಮಾತುಗಳನ್ನು ಉತ್ತರ ಕೊಡ್ತಾ ಯಾವ ರೀತಿ ಕರೆಕ್ಷನ್ ಮಾಡ್ತೀವಿ ಅಂತೇಳಿ ಹೇಳ್ತೀನಿ. ನಮ್ಮ ಇಲಾಖೆಯಲ್ಲಿ ಲೀಗಲ್ ಮೆಟ್ರಾಲಜಿ ಇಲಾಖೆ ಅದರ ಭಾಗವಾಗಿದೆ. ಅಲ್ಲಿ ಕೂಡ ಹೊಸದಾಗಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗೆ ಒಂದು ವೆಹಿಕಲ್ಸನ್ನು ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಪ್ರತಿ ಜಿಲ್ಲೆಗೂ ಕೂಡ 33 ವೆಹಿಕಲ್ಸನ್ನು ಮಂಜೂರು ಮಾಡಿದರು. ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಅದನ್ನು ರಿಲೀಸ್ ಮಾಡಿದರು. ಅದರ ಮುಖಾಂತರ ನಾವು ಸುಮಾರು ಪೆನಾಲ್ಟಿ 20 ರಿಂದ 25 ಕೋಟಿ ಒಳಗಡೆ ಇದ್ದಿದ್ದನ್ನ ಇವತ್ತು 90 ಕೋಟಿ ಪೆನಾಲ್ಟಿ ಆಗಿದ್ದೀವಿ. ಅಂದರೆ ಗ್ರಾಹಕರು ಸೇಫ್ ಆಗಿದ್ದಾರೆ. ವ್ಯಾಪಾರಸ್ಥರು ಏನು ತೂಕ ಅಳತೆಯಲ್ಲಿ ವ್ಯತ್ಯಾಸ ಇತ್ತು ಅದನ್ನು ಸರಿತೂಗಿಸೋ ಕೆಲಸದಲ್ಲಿ ಸುಮಾರಾದ 10ರಷ್ಟು ಯಾರು ಗ್ರಾಹಕರಿದ್ದಾರೆ ಅವ್ರಿಗೆ ಉಳಿಸುವಂಥ ಕೆಲಸ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಕೆಲಸ ಮಾಡೋದಿದೆ. ಯಾಕಂದರೆ ಅಂಗಡಿ A to Z ಎಲ್ಲ ಈ ಇಲಾಖೆ ಬರ್ತದೆ. ಅದನ್ನು ಬಹಳಷ್ಟು ಪ್ರಗತಿಯಲ್ಲಿ ಕೆಲಸವನ್ನು ಮಾಡಿದ್ದೇವೆ. ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಇವತ್ತು ವಿಚಾರ ವಿನಿಮಯವನ್ನು ಮಾಡಿದ್ದೇವೆ. 4.5 ಕೋಟಿ ಜನಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 65-70% ಜನರಿಗೆ ಬಿಲೋ ಪಾವರ್ಟಿ ಲೈನ್ನಲ್ಲಿರೋರಿಗೆ ಅಕ್ಕಿ ಕೊಡುವಂಥ ತೀರ್ಮಾನ ಮಾಡಿದ್ದೀವಿ. ಇನ್ನು ಮುಂದೆ ಕೆಲವೇ 1 ಅಥವಾ 2 ತಿಂಗಳಲ್ಲಿ ನಾವು ಇಂದಿರಾ ಕಿಟ್ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದನ್ನು ಫೈನಲ್ ಲೆವೆಲ್ಗೆ ಬಂದಿದೆ. 1 ಅಥವಾ 2 ತಿಂಗಳಲ್ಲಿ ಅದನ್ನು ಮಾಡಿ ಇಂದಿರಾ ಕಿಟ್ ಕೊಡೋದ್ರಿಂದ ಬೇಳೆ, ಎಣ್ಣೆ ಮತ್ತು ಸಕ್ಕರೆ, ಉಪ್ಪು ಕೊಡೋದ್ರಿಂದ ಆ ಪದಾರ್ಥಗಳು ಪ್ರೋಟೀನ್ ಫುಡ್ ಏನಿದೆ ಅದು ಕುಟುಂಬಕ್ಕೆ ನೇರವಾಗಿ ಸೇರ್ತದೆ. ಅದರ ಮುಖಾಂತರ ಪೌಷ್ಟಿಕರವಾದಂಥ ಆಹಾರವನ್ನು ಕೊಟ್ಟಂಗೆ ಆಗ್ತದೆ. ಯಾಕಂದರೆ ಅಕ್ಕಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿಗೆ ಉಪಯೋಗಿಸಲ್ಲ. ಸ್ವಲ್ಪ ಮಟ್ಟಿಗೆ ದಕ್ಷಿಣ ಕರ್ನಾಟಕದಲ್ಲಿ ಕೂಡ ರಾಗಿ ಹೆಚ್ಚಿಗೆ ಉಪಯೋಗಿಸಿದ್ರಿಂದ ಅಕ್ಕಿ ಕಡಿಮೆನೇ ಉಪಯೋಗಿಸ್ತಾರೆ. ಆದ್ದರಿಂದ ಈ ಅಕ್ಕಿ ಕಾಳು ಸಂತಿಗೆ ಹೋಗ್ತದೆ. ಇದರಿಂದ ಪ್ರಯೋಜನ ಆಗ್ತಾ ಇಲ್ಲ ಸಾರ್ವಜನಿಕರಿಗೆ. ಇದರಿಂದ ಆಲ್ಟರ್ನೇಟ್ ಈ ಪ್ರೋಟೀನ್ ಫುಡ್ ಕೊಡೋದ್ರ ಮುಖಾಂತರ ಆ ಕುಟುಂಬಕ್ಕೆ ಒಳ್ಳೆಯದಾಗ್ತದೆ, ಮಕ್ಕಳ ಬೆಳವಣಿಗೆಗೆ ಒಳ್ಳೆಯದಾಗ್ತದೆ ಅನ್ನೋ ದೃಷ್ಟಿಯಿಂದ ಅದು ಅಂತಿಮ ಘಟ್ಟಕ್ಕೆ ಬಂದಿದೆ. ಈಗ ಟೆಂಡರ್ ಫೈನಲ್ ಲೆವೆಲ್ಗೆ ಬಂದಿದೆ. ಆದ ತಕ್ಷಣ ಅದನ್ನು ಶುರು ಮಾಡ್ತೀವಿ ಅಂಥೇಳಿ ಇವತ್ತು ಇಲ್ಲಿವರೆಗೂ ಏನು ಪ್ರಗತಿಯಾಗಿದೆ ಅಥವಾ ಏನು ಲೋಪದೋಷಗಳಿದೆ ಅನ್ನೋದ್ರ ಬಗ್ಗೆ ಮಾನ್ಯ ಗ್ಯಾರಂಟಿ ಅಧ್ಯಕ್ಷರಾದಂಥ ಮಾಜಿ ಸಚಿವರಂತ ರೇವಣ್ಣವರು ಪ್ರಸ್ತಾಪ ಮಾಡ್ತಾರೆ. ಅದರ ಮೇಲೆ ಫೈನಲ್ ಆಗಿ ನಾನು ಕ್ಲಾರಿಫೈ ಮಾಡ್ತೀನಿ. ಅವ್ರಿಗೆ ಮಾತಾಡ್ತಾರೆ. ಈಗ ರಾಗಿ 3 kg ಕೊಡ್ತೀವಿ, ಅಕ್ಕಿ 2 kg ಕೊಡ್ತೀವಿ ಕೇಂದ್ರ ಸರ್ಕಾರದಿಂದ. ನಾವು ಕೊಡುವಂಥದ್ದು ಕರ್ನಾಟಕ ರಾಜ್ಯ ಕೊಡೋದು 5 kgನೇ ಪೂರ್ತಿ ಅಕ್ಕಿ ಕೊಡ್ತಾ ಇದ್ದೀವಿ. ಅಂದರೆ ಟೋಟಲ್ 10 kg ಕೊಡೋದ್ರಲ್ಲಿ 3 kg ಅಕ್ಕಿ ಕೊಡ್ತೀವಿ. ಉತ್ತರ ಕರ್ನಾಟಕದಲ್ಲಿ ಜೋಳ ಕೊಡಬೇಕಾಯಿತು, ಜೋಳನೂ 3 kg ಕೊಡಬೇಕಂತ ಅಂದಾಜು ಮಾಡ್ತೀವಿ. ಆದರೆ ಪ್ರೊಕ್ಯೂರ್ಮೆಂಟ್ ಆಗಲಿಲ್ಲ. ಎಷ್ಟು ಬೇಕಾಗ್ತದೆ? 4 ಲಕ್ಷ ಮೆಟ್ರಿಕ್ ಟನ್ನು ಜೋಳ ಸಿಕ್ಕಿದಾಗ ನಾವು 3 kg ಕೊಡೋಕ್ಕಾಗುತ್ತೆ. 1 ಲಕ್ಷ ಕೂಡ ಆಗಿಲ್ಲ. 1 ಲಕ್ಷಕ್ಕಿಂತ ಕಡಿಮೆ ಪ್ರೊಕ್ಯೂರ್ಮೆಂಟ್ ಆಗಿದೆ. ಉಳಿದಿದ್ದು ಅದನ್ನು ಮೊದಲನೇ ಹಂತ 1, 2, 3 ತಿಂಗಳಿಗಾಗ್ತದೆ ಕೊಟ್ಬಿಡ್ತೀವಿ. ಮತ್ತೆ ಅವ್ರಿಗೆ 5 kgನೇ ಕೊಡಬೇಕಾಗಿದೆ.
ಅನಿವಾರ್ಯ ಪ್ರೊಕ್ಯೂರ್ಮೆಂಟ್ ಆಗ್ತಾ ಇದೆ, ಮಾರ್ಕೆಟ್ಗೆ ಹೋಗ್ತದೆ. ಅಲ್ಲಿಗೂ ಕೂಡ ಈಗ ಸುಮಾರು ರಾಗಿ 4860 ಇದ್ದಿದ್ದು 5000 ಕ್ವಿಂಟಾಲ್ಗೆ ಮಾಡಿದ್ವಿ. ಈಗ ರಾಗಿಗೆ ಅನುಕೂಲ ಆಗಿದೆ, ರಾಗಿ ಸಿಗ್ತಾ ಇದೆ, ನಮ್ಗೆ 4 ಲಕ್ಷ ಮೆಟ್ರಿಕ್ ಟನ್ ಬೇಕು ಪ್ರತಿ ವರ್ಷ. ಆದರೆ ಜೋಳ ಸಿಗ್ತಾ ಇಲ್ಲ, ಅದರಿಂದ ಜೋಳ ಸಿಗ್ತಾ ಇರೋದ್ರಿಂದ ಅವ್ರಿಗೆ 10 kg ಅಕ್ಕಿ ಹೋಗ್ತದೆ. ಇಲ್ಲಿ 3 kg ರಾಗಿ 7 kg ಅಕ್ಕಿ ಕೊಡ್ತೀವಿ, ರಾಜ್ಯದ್ದು ರಾಷ್ಟ್ರದ್ದು 2 ಕೇಂದ್ರ ಸರ್ಕಾರದ್ದು ಸೇರಿ. ಇದು ಶುರುವಾಗಿದೆಯಾ, ಶುರು ಮಾಡೋದ? ಅಲ್ಲ, ರೆಗ್ಯುಲರ್ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಈಗ ಮುಗಿ ಒಂದ್ ರೌಂಡ್ ಅಲ್ಲಲ್ಲ, ಇದು ನಿಮಿಷ ಇರಿ, ನಾವ್ ಹೇಳ್ಬಿಡ್ತೀವಿ ಆಮೇಲೆ ಅಲ್ಲಲ್ಲ, ಇದು ರೆಗ್ಯುಲರ್ ಆಗಿ ನಡೀತಾ ಇರೋದು, 3 ವರ್ಷದಿಂದ ನಡೀತಾ ಇರೋದು, ಹೊಸದಲ್ಲ. ಮಧ್ಯದಲ್ಲಿ ಬೇಡ, ಲಾಸ್ಟ್ ಕೇಳಿ.